ಜಾತಿ ಜನಗಣತಿಯ ವಿರುದ್ಧ ಲಿಂಗಾಯತ ಮುಖಂಡರು ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಇಲ್ಲಿ ಸಿಎಂ ಸಿದ್ದರಾಮಯ್ಯನವರ ಅಭಿಲಾಷೆಯ ವಿರುದ್ಧವಾಗಿರೋದು ಕಾಂಗ್ರೆಸ್ನ ಶಾಸಕರು ಜೊತೆಗೆ ಸಚಿವರು. ನಿನ್ನೆ ನಡೆದಂತಹ ದಾವಣಗೆರೆಯ ವೀರಶೈವ ಮಹಾಸಭಾ ಅಧಿವೇಶನದಲ್ಲಿ ಈ ಒಂದು ನಿರ್ಣಯವನ್ನ ಪಾಸ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಈ ಜಾತಿ ಜನಗಣತಿಯ ವಿಚಾರವಾಗಿ ಏನು ನಿರ್ಣಯವನ್ನು ತೆಗೆದುಕೊಳ್ತಾ ಇದ್ದಾರೆ, ಏನು ಅಭಿಲಾಷೆಯನ್ನು ಹೊಂದಿದ್ದಾರೆ, ಇದರ ವಿರುದ್ಧವಾಗಿ ಲಿಂಗಾಯತ ಮುಖಂಡರು, ಅದರಲ್ಲೂ ಕಾಂಗ್ರೆಸ್ನ ಶಾಸಕರು ಸಚಿವರು ಇರೋದು. ಜಾತಿ ಜನಗಣತಿಗೆ ಕಾಂಗ್ರೆಸ್ನಲ್ಲೇ ಆಕ್ಷೇಪ ಮುಂದುವರಿತಾ ಇದೆ. ಅವೈಜ್ಞಾನಿಕ ವರದಿಯಿಂದ, ಅಂದರೆ ಅವೈಜ್ಞಾನಿಕ ವರದಿ ಇದು ಅಂಥೇಳಿ ಲಿಂಗಾಯತ ನಾಯಕರು ಹೇಳ್ತಾ ಇದ್ದಾರೆ. ದಾವಣಗೆರೆಯಲ್ಲಿ ನಡೆದಂತಹ ಮಹಾ ಅಧಿವೇಶನದಲ್ಲಿ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಅಧಿವೇಶನದ ನಿರ್ಣಯದಿಂದ ಸಿಎಂ ಸಿದ್ದರಾಮಯ್ಯನವ್ರಿಗೆ ಎಲ್ಲೋ ಒಂದು ಕಡೆ ಮತ್ತಷ್ಟು ಇಕ್ಕಟ್ಟಾದಂತಾಗುತ್ತೆ. ಯಾಕೆಂತ ಹೇಳಿದ್ರೆ ಸ್ವಪಕ್ಷದಲ್ಲೇ ಕಾಂಗ್ರೆಸ್ನಲ್ಲೇ ಜಾತಿ ಜನಗಣತಿಗೆ ಆಕ್ಷೇಪ ಮುಂದುವರಿತಾ ಇರೋದು. ಸಿಎಂ ಸಿದ್ದರಾಮಯ್ಯನವರು ಏನು ಅಭಿಲಾಷೆಯನ್ನು ಇಟ್ಕೊಂಡು ಜಾತಿ ಗಣತಿ ವರದಿಯನ್ನು ಸಿದ್ಧಪಡಿಸೋದಕ್ಕೆ ಮುಂದಾಗಿದ್ದಾರೋ ಅದಕ್ಕೆ ಕಾಂಗ್ರೆಸ್ನ ಶಾಸಕರು ಸಚಿವರೇ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ಅವೈಜ್ಞಾನಿಕ ವರದಿ ಅಂತೇಳಿ ಲಿಂಗಾಯತ ನಾಯಕರು ಹೇಳ್ತಾ ಇದ್ದಾರೆ. ಆ ಮೂಲಕ ಅಧಿವೇಶನದ ನಿರ್ಣಯದಿಂದ ಸಿಎಂಗೆ ಮತ್ತಷ್ಟು ಇಕ್ಕಟ್ಟಾದಂತಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ವಿಜಯ್, ಈ ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಾವಣಗೆರೆಯಲ್ಲಿ ನಡೆದಂತಹ ವೀರಶೈವ ಮಹಾಸಭಾ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಹಲವು ಶಾಸಕರು ಸಚಿವರು ಒಂದು ರೀತಿಯಾಗಿ ವಿರೋಧವನ್ನು ವ್ಯಕ್ತಪಡಿಸಿರೋದ್ರಿಂದ, ಸ್ವಪಕ್ಷದಲ್ಲೇ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ಇಕ್ಕಟ್ಟಿಗೆ ಸಿಲುಕಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಶರತ್, ಜಾತಿ ಜನಗಣತಿ ಸಂಬಂಧಪಟ್ಟಂತೆ ದಿನೇ ದಿನೇ ಸರ್ಕಾರದಲ್ಲಿ ಏನು ಅದರ ವಿರುದ್ಧ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇರುವಂತದ್ದು. ಮೊದಲ ಬಾರಿಗೆ ಏನು ಒಕ್ಕಲಿಗ ಮತ್ತು ಲಿಂಗಾಯತ ಸಚಿವರು ಮತ್ತು ಶಾಸಕರು ಪ್ರತ್ಯೇಕವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಈ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸಿದ್ರು. ಅದಾದ ಬಳಿಕ ಮೊದಲ ಅಧಿವೇಶನ ಏನು ನಿನ್ನೆ ದಾವಣಗೆರೆ ನಡೆಯಿತು. ಬಹಿರಂಗವಾಗಿ ಜಾತಿ ಜನಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂತದ್ದು. ಅದು ಸಚಿವರು ಶಾಸಕರು ಪಕ್ಷಾತೀತವಾಗಿ ಪಾಲ್ಗೊಂಡಿದ್ರು. ಅದರಲ್ಲಿ ಯಾವುದೇ ಕಾರಣಕ್ಕೂ ಈ ಜಾತಿ ಜನಗಣತಿ ವರದಿ ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ರು. ಅದರ ಜೊತೆಗೆ ಆ ಕೇಂದ್ರಕ್ಕೆ OBC ಸಂಬಂಧಪಟ್ಟಂತೆ OBC ಆ ಒಂದು ಅದಕ್ಕೆ ಸೇರಿಸಬೇಕು, ಲಿಂಗಾಯತ ಸಮುದಾಯವನ್ನು ಶಿಫಾರಸು ಮಾಡಬೇಕು ಅನ್ನುವಂಥದ್ದು ಕೂಡ ಏನು ಒತ್ತಡವನ್ನ ಏರಿರುವಂತದ್ದು. ಬಹಳ ಪ್ರಮುಖವಾಗಿ ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಬಾರ್ದು ಮತ್ತು ಹೊಸದಾಗಿ ವೈಜ್ಞಾನಿಕವಾಗಿ ಜಾತಿ ಜನಗಣತಿ ಮಾಡಬೇಕು ಅಂತ ನಿರ್ಣಯವನ್ನು ತೆಗೆದುಕೊಂಡು ಆ ಒಂದು ಏನು ಒತ್ತಡವನ್ನ ಸರ್ಕಾರಕ್ಕೆ ಏರಿರುವಂತದ್ದು. ಯಾಕೆ ಇದು ಬಹಳ ಪ್ರಮುಖವಾಗಿ ಈಗ ಈ ಪ್ರಮುಖ ವಿಚಾರ ಆಗುತ್ತೆ ಅಂತಂದ್ರೆ ಶರತ್, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವರದಿಯನ್ನ ಸ್ವೀಕಾರ ಮಾಡಕ್ಕೆ ತೀರ್ಮಾನ ಮಾಡಿರುವಂತದ್ದು. ಬಹುತೇಕವಾಗಿ ಈ ತಿಂಗಳ ಕೊನೆ ಅಥವಾ ಮುಂದಿನ ತಿಂಗಳಲ್ಲಿ ಸ್ವೀಕಾರ ಮಾಡುವಂತ ಸಾಧ್ಯತೆ ಇರುವಂತದ್ದು. ಅದರ ಬೆನ್ನಲ್ಲೇ ಈಗ ಬಹಿರಂಗವಾಗಿ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು. ಈ ಒಂದು ವರದಿ ವಿರುದ್ಧ ಸಿಡಿದೆತ್ತಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಮತ್ತೆ ಹೊಸದಾಗಿ ಜಾತಿ ಜನಗಣತಿ ಮಾಡ್ಬೇಕಂತ ಒತ್ತಡವನ್ನು ಹಾಕಿರುವಂತದ್ದು, ನಿರ್ಣಯವನ್ನು ತೆಗೆದುಕೊಂಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಈಗ ಏನ್ ಮಾಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒತ್ತಡಕ್ಕೆ ಮಣಿತಾರ ಅಥವಾ ಲಿಂಗಾಯತ ಮತ್ತು ನಿನ್ನೆ ನಿರ್ಣಯದ ವಿರುದ್ಧ ಸಿದ್ದರಾಮಯ್ಯ ಅವರು ವರದಿ ಸ್ವೀಕಾರ ಮಾಡ್ತಾರಂತ. ವರದಿ ಒಂದ್ ವೇಳೆ ಸ್ವೀಕಾರ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದಷ್ಟು ಬೇರೆ ಬೇರೆ ರೀತಿಯ ಆಯಾಮ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂತದ್ದು. ಈಗ ಸರ್ಕಾರದ ಮೇಲೆ ಒತ್ತಡ ಇರುವಂತಹ ಹಿನ್ನೆಲೆಯಲ್ಲಿ ಈ ವರದಿಯನ್ನ ಏನ್ ಮಾಡ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಕುತೂಹಲ ಶರತ್. ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ.